ಲವ್ ಮಾಕ್ಟೇಲ್ 3 ಸಿನಿಮಾದ ಪ್ರಮುಖ ವಿಚಾರಗಳ ಕಿರುನೋಟ ಇಲ್ಲಿದೆ. ಡಾರ್ಲಿಂಗ್ ಕೃಷ್ಣ ಅವರ ಯಶಸ್ವಿ ಸರಣಿಯ ಈ ಕೊನೆಯ ಭಾಗ ಕೇವಲ ಯೌವನದ ಪ್ರೇಮಕಥೆಯಾಗಿರದೆ ಅಪ್ಪ-ಮಗಳ ನಡುವಿನ ಆಳವಾದ ಬಾಂಧವ್ಯವನ್ನು ತುಂಬಾ ಸುಂದರವಾಗಿ ನಮ್ಮ ಮುಂದಿಡ್ತದೆ. ಮೊದಲನೇದಾಗಿ ಇದರ ಕಥೆ ಬಗ್ಗೆ ಮಾತಾಡೋಣ. ಈ ಭಾಗದಲ್ಲಿ ನಾಯಕ ಆದಿ ಒಬ್ಬಂಟಿಯಾಗಿ ಮಗುವೊಂದನ್ನ ದತ್ತು ಪಡೆದು ಸಿಂಗಲ್ ಫಾದರ್ ಆಗಿ ಏನೆಲ್ಲಾ ಸವಾಲುಗಳನ್ನ ಎದುರಿಸ್ತಾನೆ ಅಂತ ನಾವು ನೋಡಬಹುದು. ಅಂದ್ರೆ ಬರೀ ಕಾಲೇಜ್ ಲವ್ ಸ್ಟೋರಿಯಿಂದ ಶುರುವಾದ ಈ ಕಥೆ ಈಗ ಹೇಗೆ ಒಂದು ಜವಾಬ್ದಾರಿಯುತ ಪೋಷಕತ್ವದ ಹಂತಕ್ಕೆ ಬಂದು ನಿಂತಿದೆ ಅನ್ನೋದು ಪ್ರೇಕ್ಷಕರಿಗೆ ತುಂಬಾ ಕನೆಕ್ಟ್ ಆಗತ್ತೆ ಅಲ್ವಾ? ಎರಡನೆಯದಾಗಿ ಇದರ ಮೇಕಿಂಗ್. ನಿಮಗೊತ್ತಾ, ಬರೀ 25 ದಿನಗಳಲ್ಲಿ ಇಡೀ ಸಿನಿಮಾದ ಶೂಟಿಂಗ್ ಮುಗಿಸಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು, ಇದು ನಿಜಕ್ಕೂ ದೊಡ್ಡ ಸಾಧನೆ. ಜೊತೆಗೆ ಡಾರ್ಲಿಂಗ್ ಕೃಷ್ಣ, ಮಿಲನಾ ನಾಗರಾಜ್ ಹಾಗೆ ಬಾಲನಟಿ ಸಮೃತ ಅವರ ನ್ಯಾಚುರಲ್ ಆಕ್ಟಿಂಗ್ ಮತ್ತೆ ನಕುಲ್ ಅಭ್ಯಂಕರ್ ಅವರ ಮ್ಯೂಸಿಕ್ ಈ ಸಿನಿಮಾಗೆ ಅಕ್ಷರಶಃ ಜೀವ ತುಂಬಿದೆ. ಕೊನೆಯದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್. ರಿಲೀಸ್ ಆದ ಮೊದಲ ದಿನವೇ ಸುಮಾರು 2.5 ಕೋಟಿ ಗಳಿಸಿರುವ ಈ ಚಿತ್ರದಲ್ಲಿ ಬರುವ ನಮ್ಮ ಫೇವರೆಟ್ ಜಗ್ಗು ಮಾಮ ಕಾಮಿಡಿ ಹಾಗೆ ಕ್ಲೈಮ್ಯಾಕ್ಸ್ನ ಎಮೋಷನಲ್ ಸೀನ್ಗಳು ಫ್ಯಾಮಿಲಿ ಆಡಿಯನ್ಸ್ನ ಸಿಕ್ಕಾಪಟ್ಟೆ ಸೆಳೆಯುತ್ತದೆ. ಕೇವಲ 14 ಕೋಟಿ ಬಜೆಟ್ನ ಈ ಸಿನಿಮಾ ದೊಡ್ಡ ದೊಡ್ಡ ಆಕ್ಷನ್ ಸಿನಿಮಾಗಳ ಅಬ್ಬರದ ನಡುವೆಯೂ ನೈಜ ಕೌಟುಂಬಿಕ ಭಾವನೆಗಳು ಜನರನ್ನು ಹೇಗೆ ಆಕರ್ಷಿಸುತ್ತವೆ ಅನ್ನೋದನ್ನ ಪ್ರೂವ್ ಮಾಡಿದೆ. ಒಟ್ಟಾರೆಯಾಗಿ ಪ್ರೀತಿ ಅಂದ್ರೆ ಬರೀ ರೊಮ್ಯಾನ್ಸ್ ಮಾತ್ರ ಅಲ್ಲ, ಅದೊಂದು ಜೀವನ ಪೂರ್ತಿ ನಿಭಾಯಿಸಬೇಕಾದ ಸುಂದರ ಜವಾಬ್ದಾರಿ ಅನ್ನೋದನ್ನ ಈ ಸಿನಿಮಾ ನಮಗೆ ಮನಮುಟ್ಟುವಂತೆ ಹೇಳುತ್ತದೆ. ಲವ್ ಮಾಕ್ಟೇಲ್ ಅಂದ್ರೆ ಅದು ಬರೀ ಒಂದು ಸಿನಿಮಾ ಸಿರೀಸ್ ಅಷ್ಟೇ ಅಲ್ಲ ಅಲ್ವಾ, ಅದೊಂದು ಎಮೋಷನಲ್ ಜರ್ನಿ. ಹಾಗಾಗಿ 3ನೇ ಭಾಗ ಬರುತ್ತೆ ಅಂದಾಗ ಒಂದ್ ಕಡೆ ಸಿಕ್ಕಾಪಟ್ಟೆ ನಿರೀಕ್ಷೆ, ಇನ್ನೊಂದ್ ಕಡೆ ಇದು ಬೇಕಿತ್ತಾ ಅನ್ನೋ ದೊಡ್ಡ ಅನುಮಾನ. ಹಾಗಾದ್ರೆ ಸಿನಿಮಾ ಆ ನಿರೀಕ್ಷೆಗಳನ್ನ ತಲುಪಿತಾ? ಬನ್ನಿ ಲವ್ ಮಾಕ್ಟೇಲ್ 3ರ ಪಯಣವನ್ನ ಒಟ್ಟಿಗೆ ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಲವ್ ಮಾಕ್ಟೇಲ್ 3ಗೆ ಇದ್ದ ಅತಿದೊಡ್ಡ ಚಾಲೆಂಜ್ ಇದೇ ಆಗಿತ್ತು. ಯಾಕಂದ್ರೆ ಮೊದಲ 2 ಭಾಗಗಳು ನಮ್ಮೆಲ್ಲರ ಮನಸ್ಸಲ್ಲಿ ಎಷ್ಟು ಆಳವಾಗಿ ಬೇರೂರಿತು ಅಂದ್ರೆ 3ನೇ ಭಾಗ ಆ ಮ್ಯಾಜಿಕ್ ಅನ್ನ ಮುಂದುವರಿಸುತ್ತಾ ಅಥವಾ ಆ ಇಡೀ ಫ್ರಾಂಚೈಸ್ನ ಹೆಸರನ್ನ ಕೆಡಿಸುತ್ತಾ ಅನ್ನೋ ಭಯ ಎಲ್ಲರಲ್ಲೂ ಇತ್ತು. ಈ ಫ್ರಾಂಚೈಸ್ನ ಟೈಮ್ಲೈನ್ ನೋಡಿದ್ರೆ 2020ರಲ್ಲಿ ಒಂದು ನಾಸ್ಟಾಲ್ಜಿಕ್ ನಗುವಿನ ಜೊತೆ ಶುರುವಾದ ಪಯಣ 2022ರಲ್ಲಿ ನಮ್ಮೆಲ್ಲರನ್ನೂ ಕಣ್ಣೀರಲ್ಲಿ ಮುಳುಗಿಸಿ ಈಗ ಒಂದು ಅಂತಿಮ ಅಧ್ಯಾಯಕ್ಕೆ ಬಂದು ನಿಂತಿದೆ. ಪ್ರತಿ ಹಂತದಲ್ಲೂ ನಾವು ಕೂಡ ಆದಿಯ ಜೀವನದ ಜೊತೆಗೇ ಸಾಗಿದ್ವಿ ಅಲ್ವಾ? ಅಷ್ಟಕ್ಕೂ ಲವ್ ಮಾಕ್ಟೇಲ್ ಯಾಕೆ ಜನರಿಗೆ ಅಷ್ಟೊಂದು ಕನೆಕ್ಟ್ ಆಯಿತು? ಯಾಕಂದ್ರೆ ಅದು ಸಿನಿಮಾನೇ ಅಲ್ಲ, ನಮ್ಮ ಜೀವನದ ಒಂದು ಭಾಗ ಅನ್ನೋ ಹಾಗೆ ಇತ್ತು. ದೊಡ್ಡ ದೊಡ್ಡ ಡೈಲಾಗ್ಸು, ಓವರ್ ದ ಟಾಪ್ ಸೀನ್ಸ್ಗಳು ಇಲ್ಲದೆ ತುಂಬಾನೇ ಪ್ರಾಮಾಣಿಕವಾಗಿತ್ತು. ಇದೇ ಪ್ರಾಮಾಣಿಕತೆ ಭಾಗ 3ರ ಮೇಲಿನ ನಿರೀಕ್ಷೆಗಳನ್ನ ಮುಗಿಲೆತ್ತರಕ್ಕೆ ಏರಿಸಿತ್ತು. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಂತೂ 2 ಗುಂಪುಗಳಾಗಿತ್ತು. ಒಂದು ಕಡೆ ಸಿಕ್ಕಾಪಟ್ಟೆ ಹೈಪ್, ಸಿನಿಮಾ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ. ಇನ್ನೊಂದ್ ಕಡೆ ಈ ಸೀಕ್ವಲ್ ನಿಜವಾಗ್ಲೂ ಬೇಕಿತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಟ್ರೇಲರ್ ನೋಡಿದಾಗ ಈ ಹೈಪ್ ಯಾಕಿತ್ತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಬರೀ ಇನ್ನೊಂದು ಲವ್ ಸ್ಟೋರಿ ಆಗಿರ್ಲಿಲ್ಲ, ಬದಲಿಗೆ ಜೀವನದಲ್ಲಿ ಸೋತ ಮೇಲೆ ಹೇಗೆ ಗೆಲ್ಲೋದು, 2ನೇ ಚಾನ್ಸ್ ಸಿಕ್ಕಾಗ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್, ಈ ಥರದ ಮೆಚ್ಯೂರ್ ಆದ ವಿಷಯಗಳನ್ನ ಹೇಳೋ ಭರವಸೆ ಕೊಟ್ಟಿತ್ತು. ಆದ್ರೆ ಈ ಹೈಪ್ನ ಇನ್ನೊಂದು ಕಡೆ ಡೌಟ್ಸ್ ಕೂಡ ಜೋರಾಗೇ ಇತ್ತು. ರೆಡಿಟ್ ಥ್ರೆಡ್ನಿಂದ ಬಂದ ಈ ಮಾತ್ ನೋಡಿ, ಇನ್ನೊಂದು ಅನವಶ್ಯಕ ಮುಂದುವರಿಕೆ, ಯಾಕೆ, ಸುಮ್ನೆ ಯಾಕೆ, ಅಂದ್ರೆ ಕತೆ ಮುಗ್ದೋಗಿದೆ, ಯಾಕೆ ಸುಮ್ನೆ ಎಳಿತಿದ್ದೀರಾ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ ಆಗಿತ್ತು. ಜನರ ತಲೆಯಲ್ಲಿ ಓಡ್ತಿದ್ದ ಯೋಚನೆಗಳು ಮುಖ್ಯವಾಗಿ ಇವು. 1, ಚೆನ್ನಾಗಿರೋ ಫ್ರಾಂಚೈಸನ್ನ ಹಾಳು ಮಾಡ್ಬಿಡ್ತಾರಾ? 2, ಡೈರೆಕ್ಟರ್ಗೆ ಇದೊಂದೇ ವರ್ಕ್ ಆಗ್ತಿರೋದ್ರಿಂದ ಇದನ್ನೇ ಮಾಡ್ತಿದಾರಾ? 3ನೇದಾಗಿ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಪಾರ್ಟ್ 2ರಲ್ಲೇ ಕತೆಗೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಸಿಕ್ಕಿತ್ತಲ್ವಾ? ಈ ಪ್ರಶ್ನೆಗಳು ಸುತ್ತಾಡ್ತಾನೇ ಇತ್ತು. ಸರಿ, ಈ ಎಲ್ಲ ಹೈಪ್, ಡೌಟ್ಸ್ ಎಲ್ಲದರ ಮಧ್ಯೆ ಸಿನಿಮಾ ರಿಲೀಸ್ ಆಯ್ತು. ಹಾಗಾದ್ರೆ ವಾಸ್ತವದಲ್ಲಿ ಸಿನಿಮಾ ಹೇಗಿತ್ತು, ನಿರೀಕ್ಷೆಗಳನ್ನ ತಲುಪಿತಾ? ಇಲ್ಲೇ ನೋಡಿ, ಸಿನಿಮಾ ಎಲ್ಲರ ಊಹೆಗಳನ್ನು ಮೀರಿ ನಿಂತಿದ್ದು. ಇದು ಕೇವಲ ಇನ್ನೊಂದು ಪ್ರೇಮಕಥೆಯಾಗಿ ಉಳಿದೇ ಇಲ್ಲ, ಬದಲಿಗೆ ಅದರ ಫೋಕಸ್ ಸಂಪೂರ್ಣವಾಗಿ ಒಬ್ಬ ತಂದೆ ಮತ್ತೆ ಮಗಳ ನಡುವಿನ ಸುಂದರ, ಸಂಕೀರ್ಣ ಸಂಬಂಧದ ಕಡೆಗೆ ಹೋಯ್ತು. ಇದುವೇ ಸಿನಿಮಾದ ನಿಜವಾದ ಆತ್ಮ ಆಗಿತ್ತು. ಇದಕ್ಕೆ ಸ್ವತಃ ನಿರ್ದೇಶಕ ಕೃಷ್ಣ ಅವರೇ ಹೇಳೋ ಮಾತುಗಳನ್ನ ಕೇಳಿ. ಜನರಾಗಿ, ನಟರಾಗಿ, ಬರಹಗಾರರಾಗಿ ನಾವು ಪ್ರಬುದ್ಧರಾಗ್ತೇವೆ. ಅಂದ್ರೆ ಇದು ಕೇವಲ ಕಮರ್ಷಿಯಲ್ ಆಗಿ ಮಾಡಿದ ಸೀಕ್ವಲ್ ಅಲ್ಲ, ಒಬ್ಬ ಕಥೆಗಾರನಾಗಿ ಅವರ ಬೆಳವಣಿಗೆಯ ಒಂದು ಭಾಗವಾಗಿತ್ತು. ಹಾಗಾದ್ರೆ ಸಿನಿಮಾ ನೋಡಿದ ವಿಮರ್ಶಕರು ಏನಂದ್ರು? ಪ್ರೊಫೆಷನಲ್ಸ್ ಈ ಕಥೆಯನ್ನ ಹೇಗೆ ಸ್ವೀಕರಿಸಿದ್ರು? ಬನ್ನಿ ನೋಡೋಣ. ಹೆಚ್ಚಿನ ಎಲ್ಲಾ ಕಡೆಯಿಂದ ಸಿನಿಮಾಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು.
ಉದಾಹರಣೆಗ 10:05ಗೆ 4 ಸ್ಟಾರ್ ಕೊಟ್ರೆ TV9 ಕನ್ನಡ 3.5 ಸ್ಟಾರ್ ಕೊಟ್ಟಿತು. ಅಂದ್ರೆ ವಿಮರ್ಶಕರ ದೃಷ್ಟಿಯಲ್ಲೂ ಈ ಸಿನಿಮಾ ಖಂಡಿತವಾಗಿಯೂ ಗೆದ್ದಿತ್ತು ಅಂತಾನೆ ಅರ್ಥ. ವಿಮರ್ಶಕರು ಮೆಚ್ಚುಕೊಂಡಿದ್ದು ಏನು, ಇಷ್ಟಪಡೆದಿದ್ದು ಏನು ಅಂತ ನೋಡೋದಾದ್ರೆ ಎಲ್ಲರೂ ಒಕ್ಕೊರಳಿನಿಂದ ಹೇಳಿದ್ದು ಚಿತ್ರದ ಹೃದಯ ಅಂದ್ರೆ ತಂದೆ ಮಗಳ ಕಥೆ, ಜೊತೆಗೆ ಎಲ್ಲರ ಪ್ರಬುದ್ಧ ನಟನೆ ಅಂತ. ಆದ್ರೆ ಕೆಲವು ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಟೀಕೆನೂ ಇತ್ತು. ಮೊದಲಾರ್ಧ ಸ್ವಲ್ಪ ನಿಧಾನ ಅನ್ಸಿದ್ದು, ಕಥೆಯಲ್ಲಿ ಕೆಲವು ಕಡೆ ಮುಂದೆ ಏನಾಗುತ್ತೆ ಅಂತ ಊಹಿಸಬಹುದಾಗಿದ್ದು, ಇವು ಕೆಲವು ಮೈನರ್ ಪಾಯಿಂಟ್ಸ್. ವಿಮರ್ಶಕರು ಏನೇ ಹೇಳಲಿ ಅಲ್ವಾ, ಕೊನೆಗೆ ಒಂದು ಸಿನಿಮಾದ ನಿಜವಾದ ತೀರ್ಪು ಬರೋದು ಪ್ರೇಕ್ಷಕರಿಂದ. ಹಾಗಾದ್ರೆ ಸಿನಿಮಾ ನೋಡಿದ ಜನ ಏನಂದ್ರು ಕೇಳೋಣ ಬನ್ನಿ. ಮೊದಲ ಪ್ರತಿಕ್ರಿಯೆ ಎಮೋಷನ್ಸ್. ಸಿನಿಮಾ ನೋಡ್ತಾ ಅರ್ಧಕ್ಕರ್ಧ ಟೈಮ್ ಅತ್ತಿದ್ದೇ ಹೆಚ್ಚು ಅನ್ನೋ ಮಾತುಗಳು ಥಿಯೇಟರ್ ಹೊರಗೆ ಸಾಮಾನ್ಯವಾಗಿತ್ತು. ಚಿತ್ರದ ಭಾವನಾತ್ಮಕ ಪ್ರಭಾವ ಅಷ್ಟಿತ್ತು. ಆದರೆ ಕಥೆ ಕೇವಲ ಅಳಿಸೋದು ಮಾತ್ರ ಅಲ್ಲ, ನಗಿಸೋದ್ರಲ್ಲೂ ಹಿಂದೆ ಬಿದ್ದಿಲ್ಲ. ಕಾಮಿಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ಹೊಟ್ಟೆ ಹುಣ್ಣಾಗೋ ಹಾಗೆ ನಕ್ಕಿದ್ವಿ ಅಂತ ಜನ ಹೇಳಿದ್ದು ಸಿನಿಮಾ ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಮತ್ತೆ ಈ ಫ್ರಾಂಚೈಸ್ನ ಪರಂಪರೆಯನ್ನ ಇದು ಮುಂದುವರಿಸಿತಾ ಅನ್ನೋ ಪ್ರಶ್ನೆಗೆ ಜನರ ಉತ್ತರ ಹೀಗಿತ್ತು: 1, 2 ಮತ್ತೆ ಈಗ 3. ಇದೊಂದು ಬ್ಯೂಟಿಫುಲ್ ಜರ್ನಿ. ಈ ಒಂದು ಮಾತು ಸಾಕು ಅಲ್ಲ? ಮತ್ತು ಕೊನೆಗೆ ಪ್ರೇಕ್ಷಕರಿಂದ ಸಿಕ್ಕ ಅಂತಿಮ ಸರ್ಟಿಫಿಕೇಟ್, ಸೂಪರ್, ಪೈಸಾ ವಸೂಲ್. ಇದಕ್ಕಿಂತ ದೊಡ್ಡ ಗೆಲುವು ಇನ್ನೇನ್ಬೇಕು? ಜನರ ಈ ಪ್ರೀತಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಸಾಥ್ ಕೊಡ್ತು. ಮೊದಲನೇ ದಿನವೇ ಬರೋಬ್ಬರಿ 2.5 ಕೋಟಿ ರೂಪಾಯಿ. ಶುರುವಿನಲ್ಲಿದ್ದ ಎಲ್ಲಾ ಅನುಮಾನಗಳಿಗೂ ಈ ನಂಬರ್ಸ್ ಒಂದೇ ಉತ್ತರ ಕೊಟ್ಟಿತ್ತು. ಹಾಗಾದ್ರೆ ವಿಮರ್ಶಕರ ಮೆಚ್ಚುಗೆ, ಪ್ರೇಕ್ಷಕರ ಪ್ರೀತಿ, ಬಾಕ್ಸ್ ಆಫೀಸ್ ಯಶಸ್ಸು ಇದೆಲ್ಲವನ್ನೂ ನೋಡ್ದಾಗ ಆದಿಯ ಈ ಪಯಣಕ್ಕೆ ಒಂದು ತೃಪ್ತಿಕರವಾದ ಅಂತ್ಯ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಆದ್ರೆ ಒಂದು ಪ್ರಶ್ನೆ ಮಾತ್ರ ಹಾಗೇ ಉಳಿಯುತ್ತೆ: ಲವ್ ಮಾಕ್ಟೇಲ್ ಸರಣಿಗೆ ಇದಕ್ಕಿಂತ ಒಂದು ಪರ್ಫೆಕ್ಟ್ ಎಂಡಿಂಗ್ ಸಿಗೋಕ್ಕೆ ಸಾಧ್ಯವಿತ್ತಾ? ಯೋಚನೆ ಮಾಡಿ.